ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಮುಂದೆ ಇದೆ ಮಿಡಲ್ ಕ್ಲಾಸ್ ಹುಡುಗರ ಸೂಪರ್ ಬೈಕ್ ಅಂತಲೇ ಹೇಳ್ಬೋದು, ದಿ ಆಲ್ ನ್ಯೂ ಪಲ್ಸರ್ 220F. ಮೆಜಾರಿಟಿ ಆಫ್ ಬಾಯ್ಸು ಈ ಗಾಡಿ ನಿಸ್ಕೊಳೋದು ಇದರಲ್ಲಿ 220cc ಇಂಜಿನ್ ಇದೆ ಅಂತಲ್ಲ, ಇದ್ರ ಲುಕ್ಸ್ಗೋಸ್ಕರ ಅಷ್ಟೇ. ಇದು ಫ್ರಂಟ್ ಲುಕ್ ನೋಡ್ದಂತೂ ಕಳೆದು ಹೋಗ್ತೀರಾ, ಅಲ್ಟಿ ಅಂದ್ಕೊಳ್ಳಿ. ವಾಕ್ ಅರೌಂಡ್ ಒಂದ್ಸಲ ಮಾಡೋಣ ಬೈಕ್ದು, ಯಾವ ಥರ ಕಾಣಿಸ್ತಿದೆ ಬೈಕು, ಲುಕ್ಸ್ ಎಲ್ಲ ಯಾವ ಥರ ಇದೆ ಅಂತ ಬನ್ನಿ. ಮಡ್ಗಾರ್ಡ್ ಆಗಿರ್ಬೋದು, ಸೈಡ್ ಪ್ಯಾನಲ್ ಆಗಲಿ, ಹಾಗೆ ಡ್ಯಾಶ್ ಬೋರ್ಡ್ ಹತ್ರನೇ ನಿಮಗೆ ಕಾರ್ಬನ್ ಫೈಬರ್ನ ನೋಡೋಕೆ ಸಿಗುತ್ತೆ. ಅದು ಬಜಾಜ್ ಅವ್ರದ್ದೇ ಕಾರ್ಬನ್ ಫೈಬರ್ ಆಗಿರುತ್ತೆ. ಕಾರ್ಬನ್ ಫೈಬರ್ ಥರನೇ, ಆದರೆ ಕಾರ್ಬನ್ ಫೈಬರ್ ಅಲ್ಲ. ನೀವು ಹೆಂಗೆ ಓಡಿಸಿದ್ರು ನಿಮಗೆ 30ರಿಂದ 35 ಮೈಲೇಜ್ ಅಂತೂ ಬಂದೇ ಬರುತ್ತೆ. ಇದರ ಫ್ಯೂಲ್ ಟ್ಯಾಂಕ್ ಬಗ್ಗೆ ಮಾತಾಡಬೇಕು ಅಂದರೆ 15 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಇದೆ. ನಿಮಗೆ 30 ಮೈಲೇಜ್ ಅಂತ ನಾವು ಲೆಕ್ಕ ಮಾಡಿಕೊಂಡ್ರು 450ರಿಂದ 500 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು ಒಂದು ಫುಲ್ ಟ್ಯಾಂಕಲ್ಲಿ. ಒಳ್ಳೆ ಬೆಸ್ಟ್ ಮೈಲೇಜ್ ಅಂತಲೇ ಹೇಳ್ಬೋದು. ಟೈರ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಹಳೆ ಮಾಡೆಲಲ್ಲಿ ಏನು ಸೈಜ್ ಟೈರ್ಸ್ ಇತ್ತು ಈಗಲೂ ಆ್ಯಸ್ ಇಟ್ ಈಸ್ ಸೇಮ್ ಇದೆ. ಫ್ರಂಟಲ್ಲಿ 90 ಸೆಕ್ಷನ್ ಇದ್ದರೆ ಬ್ಯಾಕಲ್ಲಿ 120 ಸೆಕ್ಷನ್ ಇದೆ. ಯಾವುದೇ ರೀತಿಯ ಚೇಂಜ್ ಸಹ ಅವ್ರು ಮಾಡಿಲ್ಲ. ಹಳೆ ಮಾಡೆಲಲ್ಲಿ ಏನಿತ್ತು ಈಗಲೂ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸಸ್ಪೆನ್ಷನ್ನು ಪರವಾಗಿಲ್ಲ ಗುರು, ನೋಡಿ ಇಂಥ ಹಳ್ಳದಿನೇ ರೋಡಲ್ಲಿ ಹೋಗ್ತಿದ್ರೂ ನಮಗೇನು ಅಷ್ಟೊಂದೇನು ಬ್ಯಾಡಾಗಿ ಫೀಲ್ ಆಗ್ತಾಯಿಲ್ಲ, ಪರವಾಗಿಲ್ಲ. ಸಸ್ಪೆನ್ಷನ್ ಸಹ ತುಂಬಾ ಚೆನ್ನಾಗಿದೆ. ಆರನ್ನು ಲೌಡಾಗೆ ಇದೆ ಗುರು. ಹಳೆ ಮಾಡೆಲ್ 220ಲಿ ಯಾವ ಥರ ಫೀಚರ್ಸ್ ಇತ್ತು ಈಗಲೂ ಅದೇ ಇದೆ, ಯಾವುದೇ ರೀತಿಯ ಚೇಂಜ್ ಮಾಡಿಲ್ಲ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ನಿಮ್ಗೆ ಯಾವುದೇ ರೀತಿಯ ಚೇಂಜ್ ಸಿಗಲ್ಲ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇದೆ. ಬಟ್ ಡಿಜಿಟಲ್ ಮೀಟರ್ ಒಂದು ಚೇಂಜ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಜನ ಚೇಂಜ್ ಕೇಳ್ತಾರೆ ನೋಡಿ, ಅದಕ್ಕೋಸ್ಕರ ಅಷ್ಟೇ. ಮಾಡೆಲ್ 220ಲಿ ನಿಮಗೆ ಕ್ರೋಮ್ ಕಲರ್ ಎಕ್ಸಾಸ್ಟ್ನ ನೋಡೋಕ್ಕೆ ಸಿಕ್ತಿತ್ತು. ನಮ್ಮ ಬಾಯ್ಸ್ ಆ ಎಕ್ಸಾಸ್ಟ್ ನೋಡಿನೇ ಕಂಡುಹಿಡಿತಾ ಇದ್ರು ಇದು 220 ಅಂತ. ಆದರೆ ಈಗ ಆಗಿಲ್ಲ. ಈಗ ಪವರ್ ಕೋಟೆಡ್ ಎಕ್ಸಾಸ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏಕೆಂದರೆ ಏರ್ ನಾಮ್ಸ್ ಹಾಗೆ ಫ್ಯೂಲ್ ಇಂಜೆಕ್ಟರ್ ಆ್ಯಡ್ ಆಗಿರೋದ್ರಿಂದ ಈ ಥರ ಚೇಂಜಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೋಡಿ, ಎಂಥ ಬ್ಯಾಡ್ ರೋಡ್ಸಲ್ಲೂ ನಿಮಗೆ ಸಸ್ಪೆನ್ಷನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ. ಎವ್ರಿ 5000 ಕಿಲೋಮೀಟರ್ಸ್ಗೆ ನೀವು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ 1000ದಿಂದ 1500ವರೆಗೂ ಖರ್ಚು ಬರುತ್ತೆ. ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು, ಬಜೆಟ್ ಫ್ರೆಂಡ್ಲಿ ಸರ್ವಿಸ್ ಅಂತಲೂ ಹೇಳ್ಬೋದು ಬಜಾಜ್ ಕಡೆಯಿಂದ. ಈ ಗಾಡೀಲಿ ನಿಮಗೆ ಬೈಕ್ ಸೌಂಡ್ಗಿಂತ ವೈಬ್ರೇಷನ್ ಸೌಂಡ್ ಆಗಿರ್ಬೋದು ಅಥವಾ ಚೈನ್ ಸಾಕೆಟ್ ಸೌಂಡೇ ಜಾಸ್ತಿ ಕೇಳಿಸೋದು ಬೈಕ್ ಸೌಂಡ್ಗಿಂತ. ಸೀಟ್ ಎಷ್ಟು ಕಂಫರ್ಟ್ ಆಗಿದೆ ಅಂದರೆ ಮಕ್ಕಳಿಂದ ಮುದುಕರವರೆಗೂ ಆರಾಮಾಗಿ ಕೂರಿಸ್ಕೊಂಡು ಹೋಗ್ಬೋದು ಗುರು. ಈ ಗಾಡಿನ 5.5 ಅಬೋವ್ ಇರೋರೆಲ್ಲ ಆರಾಮಾಗಿ ಓಡಿಸ್ಬೋದು. ಟ್ರಾಫಿಕಲ್ಲೇ ಆಗಿರ್ಬೋದು ಅಥವಾ ಲಾಂಗ್ ರೈಡ್ಸೇ ಆಗಿರ್ಬೋದು, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು 5.5 ಅಬೋವ್ ಇರೋರೆಲ್ಲ. 5.5 ಬಿಲೋ ಇರೋರು ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಟ್ರಾಫಿಕಲ್ಲಿ ಎಲ್ಲ ಓಡಿಸ್ಬೇಕಂದ್ರೆ 5.5 ಇರೋರೆಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕಂದ್ರೆ. ನೋಡಿ, ಈ ಥರ ಎಲ್ಲ ಓಡಿಸ್ಬೇಕಂದ್ರೆ 5.5 ಅಬೋವ್ ಇದ್ದರೆ ಆರಾಮಾಗಿ ಇದನ್ನು ಓಡಿಸ್ಬೋದು. ಏನು ಅಷ್ಟೊಂದೇನು ಕಷ್ಟ ಅನಿಸೋದಿಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಟ್ರಾಫಿಕಲ್ಲಿ ಓಡ್ಸೋಕೆ ಒಳ್ಳೆ ಗಾಡಿಗಳು. ನೋಡಿ ಹೆಂಗೆ ನುಗ್ಗಾಡ್ಬೋದು ಅಂತ, ಸೈಕಾಗಿ ಹೊಡಿಬೋದು ಅಂದ್ಕೊಳ್ಳಿ. ನೋಡಿ, ಕ್ರೇಜಿ ಮಸ್ತಾಗಿ ಓಡಿಸ್ಬೋದು. ಬ್ರೇಕ್ಸ್ ಬೈಟು ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, 5.5 ಎಬೋವ್ ಇದ್ದರೆ ಈ ಗಾಡಿನ ಆರಾಮಾಗಿ ಓಡಿಸ್ಬೋದು. ಯಾರೆಲ್ಲ 5.5 ಬಿಲೋ ಇರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಟ್ರಾಫಿಕಲ್ಲಿ. ಮತ್ತು ಲಾಂಗ್ ಟೂರ್ಸ್ ಎಲ್ಲ ಮಾಡ್ತೀನಿ ಅಂದರೆ 5 ಬಿಲೋ ಇರೋರಿಗೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಪಲ್ಸರ್ 220 ಮಾರ್ಕೆಟಿಂಗ್ ಸೇಲ್ಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ಅಲ್ಲಿ 2 ಇಯರ್ಸ್ ಆದಮೇಲೆ ಮತ್ತೆ ಅದನ್ನು ಮಾರ್ಕೆಟ್ಗೆ ತೊಗೊಂಬಂದಿದ್ದಾರೆ. ನಾವು ಶೋರೂಮ್ ಅವ್ರನ್ನ ಒಂದು ಕ್ವಶನ್ ಮಾಡ್ಬೋದು,
ಯಾಕೆ ನೀವು ಫೀಚರ್ಸ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಪವರ್ಸ್ ಆಗಿರ್ಬೋದು ಯಾವುದೇ ರೀತಿಯ ಚೇಂಜ್ ಮಾಡಿಲ್ಲ ಅಂತ ನಾವೇನಾನ ಅವ್ರಿಗೆ ಕ್ವಶನ್ ಮಾಡಿದ್ರೆ ಅವ್ರ ಕಡೆಯಿಂದ ಸಿಗೋದು ಒಂದೇ ಉತ್ತರ, ಜನರ ಡಿಮ್ಯಾಂಡ್ಗೋಸ್ಕರ ನಾವು ಅದನ್ನು ಮಾರ್ಕೆಟ್ ತಂದರೆ ಹೊರತು ಅದರಲ್ಲಿ ಯಾವುದೇ ರೀತಿಯ ನಾವು ಚೇಂಜ್ ಮಾಡಿಲ್ಲ. ಪವರ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು ನಾವು ಯಾವುದೇ ರೀತಿಯ ಚೇಂಜ್ ಮಾಡಿಲ್ಲ, ಡಿಮ್ಯಾಂಡ್ಗೋಸ್ಕರ ಅದನ್ನು ಮಾರ್ಕೆಟ್ಗೆ ಇಳಿಸಿದ್ದೀವಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಗಾಡಿ ಚೆನ್ನಾಗೇ ಇದೆ, ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. 1.8 ಏನು ಆಗುತ್ತೆ ಇದು ಆನ್ ರೋಡ್ ಪ್ರೈಸು. ಪರವಾಗಿಲ್ಲ ಗುರು, ಗಾಡಿ ಚೆನ್ನಾಗಿದೆ. ಸಿಟಿಲಿ ಓಡ್ಸೋಕ್ಕೆಲ್ಲ ಆಟ ಆಡೋಕ್ಕಂತೂ ಮಸ್ತಾಗಿರುತ್ತೆ ಗಾಡಿ. ಈ ನಮ್ಮ ಕಾಲೇಜ್ ಹುಡುಗರಿಗಾಗಿರ್ಬೋದು ಅಥವಾ ಆಫೀಸ್ ಕೆಲಸಕ್ಕೆ ಹೋಗೋರ್ಗಾಗಿರ್ಬೋದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಮಸ್ತಾಗಿ ಕಂಟ್ರೋಲ್ ಆಗುತ್ತೆ. ಕ್ರೇಜಿ, ಇಷ್ಟು ಪವರ್ ಸಾಕು ಗುರು ನಮ್ಮ ಕಾಲೇಜ್ ಬಾಯ್ಸ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಈ ಪವರ್ ಎಲ್ಲ ಸಾಕು. ಆದರೆ ಈಗಿರೋ ಮಾರ್ಕೆಟ್ ಸಿಚುಯೇಷನಲ್ಲಿ ಈ ಗಾಡಿಗೆ ಲೆಸ್ ನಂಬರ್ ಆಫ್ ಸೇಲ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ನೀವೇನ ಕ್ವಶನ್ ಮಾಡೋದಾದರೆ, ಈಗಿರೋ ಮಾರ್ಕೆಟ್ ಸಿಚುಯೇಷನಲ್ಲಿ ನಿಮಗೆ ಬಜಾಜ್ ಆಗಿರ್ಬೋದು, KTM ಆಗಿರ್ಬೋದು, TVS ಆಗಿರ್ಬೋದು, ಹೋಂಡಾ ಆಗಿರ್ಬೋದು ತುಂಬ ಗಾಡಿಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆದ್ದರಿಂದ ಜನ ಅದ್ರ ಕಡೆ ಹೆಚ್ಚು ಒಲವನ್ನು ಹಾಕ್ತಾರೆ ಹೊರತು ಹಳೆ ಗಾಡಿಗಳನ್ನ ಯಾರೂ ತೊಗೊಳಕ್ಕೆ ಇಷ್ಟಪಡಲ್ಲ. ಗಾಡಿ ಓಡಿಸ್ತಾ ಇದ್ರೆ ನಿಮಗೆ ಒಳ್ಳೆ ಫೀಲ್ ಬರುತ್ತೆ, ನಾವು ಯಾವುದೋ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಬ್ರೇಕಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು ಕಾರ್ನರಿಂಗ್ ಹೆಂಗೆ ಮಾಡ್ಬೋದು ಅಂತ. ನುಗ್ಗುತ್ತೆ ಗುರು. ಇದೇ ಥರ ಕಂಟೆಂಟ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಸಿಚುಯೇಷನ್ ಹೇಗಪ್ಪ ಅಂದರೆ, ಅವ್ರ ಮನೆ ಪರಿಸ್ಥಿತಿ ಆಗಿರ್ಬೋದು ಅಥವಾ ಅವ್ರ ಎಜುಕೇಷನ್ಗೋಸ್ಕರ ಅವ್ರ ಡ್ರೀಮ್ಸ್ನೇ ಬಿಟ್ಬಿಡ್ತಾರೆ. ಎಲ್ಲದಕ್ಕಿಂತ ಮುಖ್ಯ ಅವ್ರ ಮನೆ ಪರಿಸ್ಥಿತಿ ಆಗಿರ್ಬೋದು, ಅವ್ರ ಎಜುಕೇಷನ್ನೇ ಆಗುತ್ತೆ. ಅದಕ್ಕೋಸ್ಕರ ಅವರು 220 ತೊಗೊಬೇಕಂತ ಹೋಗಿ 150 ಆಗಿರ್ಬೋದು 180ನ ತೊಗೊತಾರೆ. ಏಕಪ್ಪ ಅಂದರೆ ಸ್ವಲ್ಪ ದುಡ್ಡು ಸೇವ್ ಆದ್ರೂ EMI ಕಟ್ಕೊಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಪವರು ತುಂಬಾ ಚೆನ್ನಾಗಿದೆ, ಲ್ಯಾಗೆಲ್ಲ ಏನು ಅಂತಲ್ಲ. ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.